ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ತುಮಕೂರಿನ ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕೋಸ್ಕರ ಮಾಗಡಿ ತಾಲೂಕಿಗೆ ಮಂಜೂರಾಗಿರುವ ಹೇಮಾವತಿಯ ನೀರಿನ ಎಕ್ಸ್‌ಪ್ರೆಸ್ ಕೆನಾಲ್ಗೆ ಅಡ್ಡಿಪಡಿಸುತ್ತಿರುವುದರ ವಿರುದ್ಧ ಮಾಗಡಿ ತಾಲೂಕಿನ ತಾಳೇಕೆರೆ ಹ್ಯಾಂಡ್‌ಪೋಸ್ಟ್‌ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ನಮ್ಮ ನೀರು ನಮ್ಮ ಹಕ್ಕು ಎಂದು ಪ್ರತಿಭಟಿಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಮಠದ ಮಠಾಧೀಶರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಜಿಲ್ಲಾಧ್ಯಕ್ಷ AL ಬೈರೇಗೌಡ, ಶಿವರಾಜು, ವೆಂಕಟೇಶ್, ಕಾಸಪ್ಪ ತಾಲೂಕು ಅಧ್ಯಕ್ಷ ಪದ್ಮನಾಭ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಪಾಪಣ್ಣ ಹಾಗೂ ಪದಾಧಿಕಾರಿಗಳು, ವಿದ್ಯಾರ್ಥಿ ಮಿತ್ರ ಕಿರಣ್ ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಮತ್ತು ರೈತರುಗಳು ಭಾಗವಹಿಸಿದ್ದರು. ಈ ಒಂದು ರೈತ ಹೋರಾಟದ ಉದ್ದೇಶ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಬರಬೇಕು ಅನ್ನತಕ್ಕಂಥ ಒಂದು ಆಶಯ. ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನ್ನೋ ಪದನ ಜಾಸ್ತಿ ಬಳಸ್ತಾ ಇದ್ವಿ. ಇವತ್ತು ನಮ್ಮ ಹೋರಾಟಕ್ಕೆ ಅತಿ ಮುಖ್ಯವಾಗಿ ಸಂತರ ಸಾನ್ನಿಧ್ಯವನ್ನು ವಹಿಸ್ಕೊಂಡಿರತಕ್ಕಂಥದ್ದು ನಮ್ಮ ಎಲ್ಲ ತಾಲೂಕಿನ ರೈತ ಬಂಧುಗಳಿಗೆ ಒಂದು ಬಲ ಬಂದಿದೆ ಅಂತ ನಾನಂತೂ ಭಾವಿಸಿದ್ದೀನಿ. ಇವತ್ತು ನಾವು ಹೋರಾಟ ಯಾಕೆ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಶ್ನೆ. ಒಂದು, ತುಮಕೂರಿನಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಗೆ ತುಮಕೂರಿನವ್ರು ಏನು ಮಾಡಿದ್ದಾರೆ, ತಡೆಯನ್ನು ಹಾಕಿದ್ದಾರೆ. ಹೇಮಾವತಿ ನೀರಿಗೆ ಮೊದಲು ಚಾನಲ್ ಮಾಡಿ ಹೇಮಾವತಿನ ಲಿಫ್ಟ್ ಮಾಡಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಿದ್ರು, ನೀರು ಬರಲಿಲ್ಲ. ಅದಾದ ಮೇಲೆ DK ಸುರೇಶ್ ರವರು, ಉಪಮುಖ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಶಿವಕುಮಾರ್ ಅವರು ಎಲ್ಲರೂ ಎಕ್ಸ್‌ಪ್ರೆಸ್ ಕೆನಾಲ್ ಮಾಡಿದ್ರೆ ನೀರು ಬರುತ್ತೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ನ ಈಗ ಆಲ್ರೆಡಿ ತುಮಕೂರು ಜಿಲ್ಲೆಯಲ್ಲಿ ಆರಂಭಿಸಿದ್ದಾರೆ. ಅದಕ್ಕೆ ರೈತರು ಏನು ಮಾಡಿದ್ದಾರೆ, ಹೋರಾಟವನ್ನು ಈಗ ಆರಂಭಿಸಿ ಅದಕ್ಕೆ ಏನು ಮಾಡಿದ್ದಾರೆ, ಮಠಾಧೀಶರನ್ನ ಮುಂದಿಟ್ಟುಕೊಂಡು ಏನು ಮಾಡಿದ್ದಾರೆ, ಆ ಒಂದು ಹೋರಾಟವನ್ನು ಆರಂಭಿಸಿ ಆ ಯೋಜನೆಯನ್ನು ತಡೆದಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಿ, ಯಾಕೆಂದ್ರೆ ಅವರು ಕೂಡ ರೈತರೇ, ಇಲ್ಲಿರೋರು ಕೂಡ ರೈತರೇ. ಸರ್ಕಾರನೇ ನಮಗೆ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರನ್ನು ಇಂತಿಷ್ಟು ಅಂತ ಅಲೋಕೇಟ್ ಮಾಡಿರೋದ್ರಿಂದ ಸರ್ಕಾರ ಈಗ ಅವರ ಒಂದು ಮನವೊಲಿಸೋ ಕೆಲಸವನ್ನ ಮಾಡಬೇಕು. ಅಲ್ಲೂ ಕೂಡ ಎಲ್ಲ ಪಕ್ಷದ ನಾಯಕರು ಕೂಡ ಒಕ್ಕೊರಲಿಂದ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸರ್ಕಾರ ಏನ್ ಮಾಡಬೇಕು, ನ್ಯಾಯವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮಾಗಡಿ ತಾಲೂಕಿನ ರೈತರು ಕೇಳ್ದಲೇ ಹೋದ್ರು ನಮ್ಗೆ ಹೇಮಾವತಿ ನೀರು ಬ್ಯಾಡವನ್ನ ಬಿಡು ಅನ್ನತಕ್ಕಂಥ ತಪ್ಪು ಸಂದೇಶ ಹೋಗ್ತದೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತರು ಕೂಡ ಏನ್ ಮಾಡಿದ್ದಾರೆ, ಈಗಾಗಲೇ ಮರೂರು ಹ್ಯಾಂಡ್ ಅಲ್ಲೂ ಕೂಡ ಒಂದು ಧರಣಿಯನ್ನ ಮಾಡಿ ರಸ್ತೆ ತಡೆಯನ್ನ ಕೂಡ ಮಾಡಿದ್ದಾರೆ. ಈಗ ಇಲ್ಲೂ ಒಂದು ಕೂಡ ರಸ್ತೆ ತಡೆಯನ್ನ ಮಾಡಿ ಕಾರ್ಯಕ್ರಮವನ್ನ ಹೋರಾಟವನ್ನು ಆಯೋಜಿಸಿದ್ದಾರೆ. ನೀರು ಅತ್ಯವಶ್ಯಕವಾಗಿರೋಂಥದ್ದು. ಮೂರನೇ ನೆಕ್ಸ್ಟ್ ಏನಾದರೂ ವಿಶ್ವ ಯುದ್ಧ ನಡೆದರೆ ಕುಡಿಯೋ ನೀರಿಗೆ ನಡೀತದೆ ಅಂತ ಹೇಳಿ ಒಂದು ಮಾತಿದೆ. ನಮಗಿವತ್ತು ಸಮಸ್ಯೆ ಇಲ್ಲದೇ ಇರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಆ ಪರಿಸ್ಥಿತಿ ಬರ್ತದೆ ಅಂತೇಳಿ. ಯಾಕಂದರೆ ಜಗತ್ತಿನಲ್ಲಿರೋದು 2.25% 3% ಅಷ್ಟೇ ಕುಡಿಯೋ ನೀರು ಇರೋದು. ಇವತ್ತು ನಾವು ವ್ಯವಸಾಯಕ್ಕೆ ನೀರು ಕೇಳ್ತಾ ಇಲ್ಲ, ಅವ್ರನ್ನ ಕುಡಿಯೋ ನೀರು ಕೇಳ್ತಾ ಇರೋದು. ಕಾವೇರಿ ನ್ಯಾಯಾಧೀಕರಣದಲ್ಲಿ ಈ ಕೇಸ್ ಇರೋದ್ರಿಂದ ನಾವು ವ್ಯವಸಾಯಕ್ಕೆ ನೀರನ್ನ ಬಳಸೋಂತಿಲ್ಲ. ನಮ್ದೆಲ್ಲ ಕಾವೇರಿ ನೀರಾವರಿ ಪ್ರದೇಶಕ್ಕೆ ಬರ್ತದೆ. ಹಾಗಾಗಿ ನಾವು ಕುಡಿಯೋ ನೀರನ್ನ ಕೇಳ್ತಾ ಇದ್ವಿ. ಒಂದು ಕ್ಯೂಸೆಕ್ಸ್ ಅಂತಂದ್ರೆ ಒಂದು ಕ್ಯೂಬಿಕ್ ಫೀಟ್ ಪರ್ ಸೆಕೆಂಡ್ ಅಂತ. ಒಂದು ಘನ ಅಡಿ ಒಂದು ಸೆಕೆಂಡ್ ಆಚೆಗೆ ಹೋಗುತ್ತೆ. ಒಂದು ಘನ ಅಡಿಗೆ 28 ಲೀಟ್ರು. 28 ಲೀಟ್ರ್ ಒಂದು ಸೆಕೆಂಡ್ ಆಚೆಗೆ ಹೋಗುತ್ತೆ. 11,000 ಕ್ಯೂಸೆಕ್ಸ್ ಬಂದ್ರೆ ಒಂದು TMC. ಒಂದು TMC ಅಂದ್ರೆ 1,000 ಅಡಿ ಉದ್ದ, 1,000 ಅಡಿ ಅಗಲ, 1,000 ಅಡಿ ಎತ್ತರ. ಅಷ್ಟು ಜಾಗದಲ್ಲಿ ನೀರು ಶೇಖರಣೆ ಆದ್ರೆ ಅದು ಒಂದು TMC. ನಾವು ಕೇಳ್ತಾ ಇರೋದು ಮಾಗಡಿಗೆ 0.676 TMC, 0.6. ಕುಣಿಗಲ್ ಕೆರೆ ಇರೋದು 0.48, 48. ನಾವು ಕೇಳ್ತಾ ಇರೋದು 0.6. ಕುಣಿಗಲ್ ಕೆರೆ 1.5 ಕೆರೆ ನೀರಷ್ಟೇ ನಾವು ಕೇಳ್ತಾ ಇರೋದು. ಅಲ್ಲಿ ಇವ್ರು ಹೇಳ್ತಾರೆ, MT ಕೃಷ್ಣಪ್ಪನವರು 8 TMC ತಗೊಂಡೋಗ್ಬಿಡ್ತಾರೆ, 6 ತಗೊಂಡೋಗ್ತಾರೆ. ಪೇಪರಲ್ಲೂ ಅಷ್ಟೇ ಬಾಯಿಗೆ ಬಂದಂಗೆ ಸಿಕ್ಕಾಪಟ್ಟೆ. ಅದು ಕ್ಯೂಸೆಕ್ಸು ಕ್ಯೂಮೆಕ್ಸು ಯಾವುದೂ ಇಲ್ಲ ಅಲ್ಲಿ. ನಾವು ಇತ್ತೀಚೆಗಷ್ಟೇ ನಾವು ತಿಳ್ಕೊಂಡಿದ್ದನ್ನೆಲ್ಲ. ಯಾಕೆಂತಂದ್ರೆ ಏನು ಹೋರಾಟ ನಡೀತದಲ್ಲ, ಯಾಕೆ ನಡೀತದೆ, ಏನು ಸಮಸ್ಯೆ ಏನು? ತುಮಕೂರು ಭಾಗಕ್ಕೆ 24.5 TMC ನೀರು ಅಲೋಕೇಟ್ ಆಗಿದೆ. ಅದರಲ್ಲಿ ನಾವು ಕೇಳ್ತಾ ಇರೋದಿಷ್ಟು 2%, 2.25%. ಅಂದರೆ 0.676 TMCನ ನಮ್ಮ 62 ಕೆರೆಗಳಿಗೆ, ಮಾಗಡಿ ತಾಲೂಕಿನ 62 ಕೆರೆ, ಪುನಃ ಇದು ಉತ್ರಿ ದುರ್ಗದ 21 ಕೆರೆ ಸೇರಿದ್ರೆ 0.84.
ಇಷ್ಟು ನೀರನ್ನ ಕೇಳ್ತಾ ಇದೀವಿ. ಕೆರೆಯವರು ವ್ಯವಸಾಯ ಮಾಡ್ತೀರಾ, ಗುಬ್ಬಿ ಭಾಗವರು ವ್ಯವಸಾಯ ಮಾಡ್ತೀರಾ. ಆಮೇಲೆ ಕುಡಿಯಕ್ಕೆ ನೀರು ಎಷ್ಟು? ಕೊಡೂರು ಕೆರೆ 1.5 ಕೆರೆ ನೀರು ಅಷ್ಟೇ. ಯಾರು ವ್ಯವಸಾಯ ಯಾಕೆ ರೈತರಿಗೆ ಇದು ಇಂಟ್ರೆಸ್ಟ್ ಅಂತಂದ್ರೆ, ಸ್ವಲ್ಪ ಎಲ್ಲ ಕೆರೆಗಳು ತುಂಬಿದ್ರೆ ಅಂತರ್ಜಲ ಹೆಚ್ಚುತ್ತದೆ ಅಂತ. ಅಂತರ್ಜಲ ಹೆಚ್ಚಿದ್ರೆ ಇವತ್ತೆಲ್ಲ ಅಡಿಕೆ, ತೆಂಗು ಎರಡು ಬಿಟ್ರೆ ನಾವು ಬೆಳೀತಾ ಇರೋದನ್ನ ಯಾವ್ದನ್ನ? ಭತ್ತನೂ ಇಲ್ಲ, ರಾಗಿ ಅಲ್ಲ. ವ್ಯವಸಾಯ ಬೆಂಗಳೂರು ಸರೌಂಡಿಂಗ್ 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ವ್ಯವಸಾಯ ಹೋಗ್ಬಿಟ್ಟದೆ ಇವತ್ತು. ಹಂಗಾಗಿ ಕುಡಿಯೋ ನೀರು ಮುಂದಿನ ದಿನಗಳಲ್ಲಿ ನಮಗೆಲ್ಲ ಕುಡಿಯೋ ನೀರು 1000-1100 ಅಡಿ ಕೊರೆದ್ರೂ ಎಲ್ಲ ಊರುಗಳನ್ನು ಬೋರ್ವೆಲ್ನಲ್ಲಿ ಸಮಸ್ಯೆ ಇದೆ. ಹೀಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಈ ಕಾರ್ಯಕ್ರಮ ಏನು ಈಗ ಶ್ರೀರಂಗ ಏತ ನೀರಾವರಿ ಯೋಜನೆ ಅಂತ ಹೇಳಿ ನಮ್ಮ 62 ಕೆರೆಗಳು ಏನಿದೆ, ಈ 62 ಕೆರೆಗಳಿಗೂ ಟಿಪ್ಸಂದ್ರ ಹೋಬಳಿಲಿ 12 ಕೆರೆ, ಕುದೂರು ಹೋಬಳಿಲಿ 22 ಕೆರೆ, ಹೋಬಳಿಲಿ 10 ಕೆರೆ, ಮಾಡಬಾರ್ದು 1 ಕೆರೆ, ಸೋಲೂರು 17 ಕೆರೆ, ಉದ್ರಿ ದುರ್ಗದ 21 ಕೆರೆ. ಒಟ್ಟು 83 ಕೆರೆಗಳಿಗೆ 80 ಭಾಗ ನೀರು ತುಂಬಿಸ್ತಾರೆ. ಅದು ಏನು ಕೋಡಿ ಹರಿಸಲ್ಲ, ಕೆರೆ 80 ಭಾಗ ನೀರನ್ನ ತುಂಬಿಸ್ತಾರೆ. ಈ ಎಲ್ಲ ನೀರು ಬಂದ್ರೆ ಏನು 0.67 TMC ಏನು ನೀರು ಬಂದ್ರೆ ಅಷ್ಟನ್ನ ತುಂಬಿಸ್ತಾರೆ. ಇದ್ರೆ 6 ಪೈಪ್ ಲೈನ್ ಇದೆ ಅಲ್ಲಿಂದ 6 ಪೈಪ್ ಲೈನ್ ಅನ್ನು ನಿರಂತರವಾಗಿ ನೀರು ಹರಿಬೇಕು. 6 ಮೋಟರ್ನೂ ರನ್ ಆಗಬೇಕು. 6 ಮೋಟರ್ ರನ್ ಆಗಿ ನೀರು ಬೇಕು ಅಂದ್ರೆ ಎಕ್ಸ್ಪ್ರೆಸ್ ಕೆನಾಲ್. ನಮ್ಮ ಮಾಜಿ ಶಾಸಕರು ಯಾರು ನಾವು ಟೀಕೆ ಮಾಡ್ಕೋಲ್ಲ, ಯಾಕೆಂದ್ರೆ ಇದು ಎಲ್ಲರ ಅವಧಿನಲ್ಲೂ ಕೆಲಸ ಆಗಿದೆ. ಟಿ.ಎ. ರಂಗಯ್ಯನವರಿಂದ ಹಿಡಿದು H.M. ರೇವಣ್ಣವರಿಂದ ಹಿಡಿದು ಎ. ಮಂಜು ಅವರು, MP ಅವರು, ಸುರೇಶ್ ಅವರು, ಬಾಲಕೃಷ್ಣ ಅವರು, ಸ್ವಲ್ಪ ಅವರ ಅಧಿಕಾರದ ಟೈಮಲ್ಲಿ, ಈಗ ರಾಜಕೀಯ ಏನು ಮಾತಾಡ್ಕೋಲ್ಲ, ಅಧಿಕಾರದ ಟೈಮಲ್ಲಿ ಸ್ವಲ್ಪ ಅವ್ರಿಗೂ ಸಮಸ್ಯೆ ಇತ್ತು ಮಾತಾಡೋಕ್ಕೆ. ಯಾಕೆಂತಂದ್ರೆ ಅವ್ರಿಗೂ ಮೇಲೆ ಒತ್ತಡ ಹೈಕಮಾಂಡ್ ಅಂತ ಇತ್ತು ಅವ್ರಿಗೂ. ಹೀಗಾಗಿ ಎಲ್ಲರ ಅವಧಿನಲ್ಲೂ ಕೆಲಸ ಆಗಿದೆ. ಅಪ್ಪನ ಮನೆದು ಸೊಗಡು ಶಿವಣ್ಣ ಅವ್ರ ಅಪ್ಪನ ಮನೆದು ನೀರು ನಾವು ಕೇಳ್ತಾ ಇಲ್ಲ. ರೈತರು ಮಾಗಡಿ ರೈತರಿಗೆ ಏನು ಸರ್ಕಾರದಿಂದ ಏನು ಗೆಜೆಟೆಡ್ ಅಲ್ಲಿ ನಿಗದಿಪಡಿಸಿದ್ದಾರೆ 676 MCFT ನೀರನ್ನ, ಅದು ನಾವು ಕೇಳ್ತಾ ಇದೀವಿ. ಯಾರ ಅಪ್ಪನ ಮನೆಯಿಂದ ನಮಗೆ ಬೇಡ. ಪಾಪ ಕುಣಗ್ಲವರು ನಮ್ಮ ರೈತರು, ಮಾಗಡಿಯವರು ನಮ್ಮ ರೈತರು. ಕುಣಿಗಲ್ಗೆ ಹರಿಯೋ ನೀರು ಕುಣಿಗಲ್ಗೆ ಹರಿಯುತ್ತೆ, ಮಾಗಡಿಗೆ ಹರಿಯೋ ನೀರು ಮಾಗಡಿಗೆ ಹರಿಯುತ್ತೆ. ಈಗ ಅವರು ಎಲ್ಲ ಏನೇ ಸರ್ಕಾರದ ಯೋಜನೆಗಳು ಮಾಡಿದ್ರು ಕೂಡ ಸರ್ಕಾರದ ತೆರಿಗೆ ದುಡ್ಡಿಂದ ಮಾಡೋದು. ಸರ್ಕಾರ ಅಂದ್ರೆ ಯಾರು? ಸರ್ಕಾರ ಅಂದ್ರೆ ನಾವು ನೀವು ಜನಗಳು. ಸರ್ಕಾರ ಅಂದ್ರೆ ಯಾರ್ದೋ ಅಪ್ಪ ಅಲ್ಲ, ನಮ್ಮಪ್ಪ. ನಾವು ನೀವು ಕಟ್ಟೋ ತೆರಿಗೆ ದುಡ್ಡಲ್ಲೇ ಸರ್ಕಾರ ಯೋಜನೆಗಳನ್ನ ಮಾಡ್ತಾವ್ರೆ. ಇವತ್ತು ಹೋಗಿ ರಾಜಕಾಲುವೆಗಳನ್ನ JCB ತಗೊಂಡೋಗಿ ಮುಚ್ಚಾಕ್ಬಿಟ್ರು. ಏನ್ ಸೊಗಡು ಶಿವಣ್ಣ ಅವ್ರ ಅಪ್ಪನ ಮನೆದ ದುಡ್ಡು ತಂದು ಕೊಡ್ತಾರ? ನಮ್ದು ದುಡ್ಡು ವೇಸ್ಟ್ ಆಗಿರೋದು, ನಿಮ್ದು ದುಡ್ಡು ವೇಸ್ಟ್ ಆಗಿರೋದು, ಯಾರಪ್ಪಂದೇನು ದುಡ್ಡಲ್ಲ. ಇದೇ ರೀತಿ ನೀವು ಏನೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇದೆ, ಸರ್ಕಾರದ ಮುಂದೆ ಬನ್ನಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ. ನೀವು MLA ಆಗಿದ್ದೀರಾ ಅಂತ ಹೇಳ್ತೀರಾ, ಹಲವಾರು ಬಾರಿ MLA ಆಗಿದ್ದೀರಾ, ಸೋತ್ ಗೆದ್ದಿದ್ದೀರಾ. ಒಂದು ಕಾನೂನಲ್ಲಿ ಗೆಜೆಟೆಡ್ ನೋಟಿಫಿಕೇಶನ್ ಆಗುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ನೀರು ಹರಿಬೇಕು ಅಂತ. ಅಷ್ಟು ಸಾಮಾನ್ಯ ತಿಳುವಳಿಕೆ ಇಲ್ಲ. ಇನ್ನೊಬ್ರು ಸೊಗಡು ಶಿವಣ್ಣ ಅಂತ ಸೋತೋಗವ್ರೆ, ಪಕ್ಷದಿಂದ ಉಚ್ಚಾಟನೆ ಆಗವ್ರೆ, ಎಲೆ ಮರೆಕಾಗಿ ನಾನು ಮುಂದಕ್ಕೆ ತೋರಿಸ್ಕೋಬೇಕಲ್ಲ ಅಂತ ಬರ್ತಾರೆ. ನಾನು ಈ ಮೂಲಕ ಒಂದು ಎಚ್ಚರಿಕೆ ಕೊಡ್ತೀನಿ, ನೀವೇನಾದ್ರೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ದಲೆ ಈ ರೀತಿ ನಮ್ಮ ತೆರಿಗೆ ದುಡ್ಡನ್ನ ನೀವು ದುರುಪಯೋಗ ಮಾಡಿಕೊಂಡು ಮಾಗಡಿ ಹರಿಯೋ ನೀರನ್ನ ನೀವು ಅಡ್ಡಿಪಡಿಸಿದ್ರೆ, ಮಾಗಡಿಯಿಂದ ರೈತರ ಮಕ್ಕಳಲ್ಲಿ ಮಸಿ ಬಳಿಯೋದಲ್ಲಿ ಮೊದಲಿನಾಗಿ ನಾನು ಇರ್ತೀನಿ. ನಾನು ನಿಮ್ಮ ಮತಕ್ಕೆ ನೀವೆಲ್ಲೇ ಸಿಕ್ಕಿದ್ರು ಕೂಡ, ನೀವು ಬೆಂಗಳೂರು ಸಿಕ್ಕಿದ್ರು ಮಸಿ ಬಳಿತೀನಿ, ನಮ್ಮ ಮಾಗಡಿ ಭೂಮಿ ಬಂದ್ರು ಕೂಡ ನಾನು ನಿಮಗೆ ಮಸಿ ಬಳಿತೀನಿ. ಅದಂತೂ ಇದು ಎಚ್ಚರಿಕೆ. ಇದು ಒಬ್ಬ ರೈತರ ಮಗನಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕುಣಿಗಲ್ನ ಜನಪ್ರತಿನಿಧಿಗಳಿಗೆ. ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡ್ಬೇಕಾ ಬನ್ನಿ, ನಾವು ಚರ್ಚೆಗೆ ಸಿದ್ಧ, ಹೋರಾಟ ಮಾಡ್ತೀವಿ. ಆದ್ರೆ ನೀವು ಅನೈತಿಕವಾಗಿ ಕಾನೂನಾತ್ಮಕವಲ್ಲದ ನೀವು ಹೋರಾಟ ಮಾಡಕ್ ಹೋದ್ರೆ ನಂದು ತೆರಿಗೆ ದುಡ್ಡು ಹೋಗುತ್ತೆ. ನಾನು ತೆರಿಗೆ ಕಟ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ತೆರಿಗೆ ಕಟ್ತಾ ಇದ್ದೀರಾ. ನಮ್ ತೆರಿಗೆ ದುಡ್ಡಲ್ಲಿ ಇವತ್ತು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತಾ ಇರೋದು ಯಾರಪ್ಪನ ಮನೆ ದುಡ್ಡಿಂದನೂ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಜನ ನಮ್ಮ ನೀರಿನ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೀವಿ ಅಂದ್ರೆ ಇಂತಹ ಸಮಯನ ಸದುಪಯೋಗ ಮಾಡಿಕೊಂಡು ನಿಮ್ಮನ್ನ ಎಚ್ಚರಿಕೆ, ನಿಮ್ಗೊಂದು ಕಾಶನ್ ಕೊಡೋದಿಕ್ಕೆ ನಾವು ಚಳುವಳಿ ಮಾಡ್ತಕ್ಕಂಥದ್ದು ಬಹಳ ತುರ್ತಾಗಿದೆ. ಯಾರ ಕಾನೂನಾತ್ಮಕವಾಗಿ ನಾವ್ ಏನ್ ಮಾಡ್ಬೇಕು ಮತ್ತೆ ಹೋರಾಟಾತ್ಮಕವಾಗಿ ಏನ್ ಮಾಡ್ಬೇಕು, ನೀವೆಲ್ಲ ಕೈ ಜೋಡಿಸಿ ಖಂಡಿತವಾಗ್ಲೂ ನಮ್ಗೆ ಮಾಗಡಿಗೆ ನೀರು ಬರುವಂತ ಕೆಲಸ ಆಗುತ್ತೆ. ಈಗಾಗಲೇ ಆ ಕೆಲಸನ ಹಿಂದಿನ ಸರ್ಕಾರ ಇರ್ಬೋದು, ಈಗಿನ ಸರ್ಕಾರ ಇರ್ಬೋದು, ಪಾರ್ಷಿಯಲ್ ಆಗಿ ಮಾಡಿದಾವೆ. ಉಳಿದಿರೋದಿಷ್ಟೇ ಕೆಲಸ. ಅವ್ರಿಗೆ ತಿಳಿಸಿ ಹೇಳ್ಬೇಕು. ಅವ್ರ್ಯಾರು ಬೇರೆಯವರಲ್ಲ, ನಮ್ಮ ಅಣ್ಣ ತಮ್ಮದಿರೇನೆ. ಅಲ್ಲಿರೋ ರೈತರುಗಳು ನಮ್ಮವರೇ ಇರ್ತಾರೆ. ಅವರು ನಾವಿಲ್ಲಿ ಅವ್ರನ್ನ ಕಿಚ್ಚಾಕ್ಬಿಡ್ತೀವಿ, ಇವ್ರನ್ನ ಪುಟ್ಟಾಕ್ಬಿಡ್ತೀವಿ, ಅದೆಲ್ಲ ಸುದ್ದಿ. ನಮ್ಮ ಹಕ್ಕನ್ನ ನಾವು ಹೆಂಗ್ ಪಡ್ಕೊಳ್ಳೋದು
ನಾವು ತಿಳ್ಕೋಬೇಕು. ಇಲ್ಲಿ ಗೆದ್ದಂಥವ್ರು, ಇಲ್ಲಿ ಜನಪ್ರತಿನಿಧಿಗಳಾಗ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಾಗ್ಬೋದು, ನಮ್ಮ ಹಕ್ಕನ್ನ ಏನು ಎಕ್ಸ್ಪ್ರೆಸ್ ಕೆನಾಲ್ ಅಂದರೆ ನೀರು ವೇಸ್ಟ್ ಆಗದಂಗೆ ಡೈರೆಕ್ಟಾಗಿ ಕೆರೆಗಳು ಬರೋದು. ಎಲ್ಲ ಕೆರೆಗಳನ್ನು ತುಂಬಿಸಿದಾಗ ಅಂತರ್ಜಲದ ಮಟ್ಟ ಹೆಚ್ಚುತ್ತದೆ. ಅಂತರ್ಜಲ ಮಟ್ಟ ಹೆಚ್ಕೊಂಡಾಗ ಕುಡಿಯೋ ನೀರಿಗಾಗ್ಬೋದು, ಬೇರೆ ಪಂಪ್ಸೆಟ್ಗಳಾಗ್ಬೋದು, ಬೋರ್ವೆಲ್ಗಳಾಗ್ಬೋದು ರೀಚಾರ್ಜ್ ಆಯ್ತವೆ. ಇದನ್ನ ಮೊದಲನೇ ಹಂತದಲ್ಲಿ ಮಾಡಬೇಕು ಅಂತ ನಾವು ಎಲ್ಲ ರಿಕ್ವೆಸ್ಟ್ ಮಾಡಿ ಹಿಂದಿನಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಕಾವೇರಿ ಹೋರಾಟ ಆಗ್ಬೋದು, ಇಲ್ಲಿ ಹೇಮಾವತಿ ಹೋರಾಟ ಆಗ್ಬೋದು, ನಿರಂತರವಾಗಿ ನಮ್ಮ ಮತ್ತೆ ತುಮಕೂರು ಜಿಲ್ಲೆಯ ರೈತರನ್ನ ಎತ್ಕಟ್ಟಿ ನೀವು ರಾಜಕೀಯ ಬೇಳೆನ ಬೇಯಿಸ್ಕೊಳಕ್ ಹೋಗ್ಬೇಡಿ. ನಾವು ಅವರು ಸಹೋದರರಂತೆ, ಅವ್ರಿಗೆ ಅನ್ಯಾಯ ಆದ್ರೂ ಅಷ್ಟೇ, ನಮ್ಗೆ ಅನ್ಯಾಯ ಆದ್ರೂ ಅಷ್ಟೇ. ನೀವು ಮಾಡ್ಬೇಕಾಗಿರೋ ಅಂತ ಕೆಲಸ ಮಾಡಿ ಕೂಡ್ಲೆ ಇದನ್ನ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕೂಡ್ಲೆ ಬಗೆಹರಿಸಿ ಮಾಗಡಿ ತಾಲೂಕಿಗೆ ನೀರು ಕೊಡುವಂತ ಕೆಲಸನ ಮಾಡಬೇಕು ಅಂತ ಒತ್ತಾಯನ ತಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೆ ಇದಕ್ಕೆ ನಿರಂತರವಾಗಿ ನಾವು ಇದು ಸಾಂಕೇತಿಕ ಹೋರಾಟ ಮತ್ತೆ ಇದಾದ ಮೇಲೆ ಇದಕ್ಕೂ ಏನನ್ನ ಸರ್ಕಾರ ಮಧ್ಯಪ್ರವೇಶ ಮಾಡಿ ಏನಾದ್ರೂ ತೀರ್ಮಾನ ಸಕಾರಾತ್ಮಕವಾದಂತಹ ತೀರ್ಮಾನಕ್ಕೆ ಬರಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಅವ್ರ ಮನೆ ಬಾಗಿಲು ಬಿಡಿ, ಆಫೀಸ್ಗಳು ಬೇಕಾದಷ್ಟು ಅವ್ರು ಅಡ್ಡಾಡೋ ಜಾಗಗಳು ಇದಾವೆ ಮಾಗಡಿನಲ್ಲೇ. ಅಲ್ಲಿಗೆ ಯಾಕೆ ಪಾದಯಾತ್ರೆ ಮಾಡಬೇಕು, ಏನು ಮಾಡಬೇಕು, ಯಾರಿಗೆ ನಿರ್ಬಂಧ ಹೇರಬೇಕು ಅದನ್ನೆಲ್ಲ ಮಾಡ್ತೀವಿ. ಅನ್ನ ಮಾಡಬೇಕು ಅಂದ್ರೆ ನೀರು ಬೇಕು, ವಾಶ್ರೂಮ್ ಹೋಗ್ಬೇಕು ಅಂದ್ರೆ ನೀರು ಬೇಕು, ಎಲ್ಲಾದ್ರೂ ಆಚೆಗೆ ಹೋಗ್ಬೇಕು ಅಂದ್ರೆ ನೀರು ಬೇಕು. ಬಹು ಮುಖ್ಯವಾದಂತ ಪ್ರದೇಶದಲ್ಲಿ ನಾವಿದ್ದೀವಿ. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು ನಮಗೆ 2010ರಲ್ಲಿ ಈ ಯೋಜನೆಯನ್ನ ಕಾರ್ಯಗತ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಮುಖಂಡರುಗಳನ್ನ ಸೇರಿಸಿ ಅವತ್ತು ವಿಧಾನಸೌಧಕ್ಕೆ ಪತ್ರದ ಮುಖೇನ ತಿಳಿಸಿದ್ರು. ಆಗ ಈ ಶ್ರೀರಂಗ ಏತ ನೀರಾವರಿ ಕಾರ್ಯಕ್ರಮ ಆಯಿತು. ಈಗ ಹತ್ರ ಬರ್ತಾ ಇದೆ. ಈಗ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ ಭೂಮಿಯ ಮಟ್ಟದಿಂದ ನಮಗೆ ನೀರು ಬರ್ತಾ ಇಲ್ಲ. ಅದರಿಂದ ಪಂಪ್ ಮುಖಾಂತರ ನಮ್ಮ ತಾಲೂಕಿನ ನೀರನ್ನ ಕುಡಿಯೋಕೆ ಬಿಡ್ಕೊಳ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ವ್ಯವಸ್ಥಿತ ಸಂಚಿನ ಮುಖಾಂತರ ರೈತರಿಗೆ ದಿಕ್ಕನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಹಿರಿಯ ರಾಜಕಾರಣಿಗಳು ಇಳಿದಿರುವಂತದ್ದು ನಮಗೆ ದುರ್ದೈವದ ಸಂಗತಿ ಇದೆ. ಈ ದುರ್ದೈವದ ಸಂಗತಿಯನ್ನು ಅವರು ಎಚ್ಚೆತ್ಕೋಬೇಕು. ನಾವು ಆ ತಾಲೂಕಿಗೆ ಹೋಗ್ಬೇಕಾಗತ್ತೆ, ಆ ಹೋಬಳಿಗೆ ಹೋಗ್ಬೇಕಾಗತ್ತೆ, ಆ ಜಿಲ್ಲೆಯನ್ನ ಮಾತಾಡಿಸ್ಬೇಕಾಗತ್ತೆ. ರಾಜ್ಯವನ್ನ ಪ್ರತಿನಿಧಿಸುವಂತ ಈ ನಾಯಕರುಗಳೇ ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ಬೇಕು ಅನ್ನೋದು ನಾವೇ ಯೋಚನೆ ಮಾಡ್ಬೇಕು. ಹೋರಾಟದ ಮುಖಾಂತರ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ನಮ್ದು ಉಗ್ರ ಪ್ರತಿಭಟನೆ ಬೇಡ, ಶಾಂತ ರೀತಿಯಲ್ಲಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಕೊಡುವಂತ ಕೆಲಸವನ್ನ ನಾವೆಲ್ಲ ಈ ನಿಟ್ಟಿನಲ್ಲಿ ಮಾಡೋಣ. ಎಲ್ಲ ರೈತ ಬಂಧುಗಳು ಮನೆಗೆ ಒಬ್ಬ ರೈತ ಬಂದು ರಸ್ತೆಯಲ್ಲಿ ಕುಂತ್ಕೊಂಡ್ರೆ ಕೆಲವೇ ದಿವಸದಲ್ಲಿ ನಾವು ಮಾಡಿ ತಾಲೂಕು ನೀರು ಬೇಕು, ದೊಡ್ಡ ವಿಚಾರ ಏನಲ್ಲ ಅಂತ ಹೇಳಿದ್ರು. ನೀರು ಬೇಕು ಅಂತಂದ್ರೆ ಪ್ರತಿಯೊಂದು ಮನೆಗೂ ಒಬ್ಬೊಬ್ರು ಬಂದ್ರೆ ಸರ್ಕಾರನೇ ಬಂದು ಇಂಥದ್ರಲ್ಲಿ ಅರ್ಜೆಂಟ್ ನೀರು ಕೊಡ್ತಾರೆ ನಮಗೆ. ಇದು ನನ್ನ ಗೋವಿಂದರಾಜು ಒಬ್ಬರಿಗೆ ನೀರಲ್ಲ, ಇಲ್ಲ ಸ್ವಾಮೀಜಿ ನೀರಲ್ಲ, ಲಾಯರ್ಗೂ ನೀರು ಬೇಕಾಗಿಲ್ಲ. ಪ್ರತಿಯೊಬ್ಬ ಮನೆಗೂ ನೀರು ಬೇಕು. ಇವತ್ತು ಪಕ್ಷಿಗಳಿಗೆ ಕುಡಿಯೋಕೆ ನೀರಿಲ್ಲ. ಇವತ್ತು ಕೆಲವು ನೋಡಿ ಈ ವರ್ಷದಲ್ಲೇ ಕೆಲವು ಕಡೆ ನಾಯಿಗಳು ಕುಡಿಯೋಕೆ ನೀರು ಸಿಕ್ಕಿಲ್ಲ. ಬೋರ್ ಆನ್ ಮಾಡ್ರೆ ಹೋಗ್ಬಿಡು ಕಾಯ್ತಾ ಇರೋವು. ಯಾವ ಟೈಮಲ್ಲಿ ಆನ್ ಮಾಡ್ತಾರೆ ನೀರು ಕುಡಿಯೋಕೆ. ನೆಕ್ಸ್ಟ್ ದಿವಸದಲ್ಲಿ ಮನುಷ್ಯನು ನಾವು ಕಾಯ್ಬೇಕಾಗ್ತದೆ. ಅದರಿಂದ ಸಮುದ್ರಕ್ಕೆ ಹೋಗೋ ನೀರು ವೇಸ್ಟ್ ಆಗದ. ನಮ್ಮ ತಾಲೂಕು, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್ ಎಲ್ಲ ರೈತರುಗಳೇ. ನಾವು ಬೆಳೆದು ಅನ್ನನೆಯ, ಅವ್ರು ಬೆಳೆದು ಅನ್ನನೆಯ. ಅವ್ರು ಕುಡಿಯೋದು ನೀರು, ನಾವು ಕುಡಿಯೋದು ನೀರೇ. ಇದರಿಂದ ನಮ್ಮ ಡಿ.ಕೆ. ಶಿವಕುಮಾರ್ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ಜಿಲ್ಲೆಯವರವರು. ಅವರು ಕೈ ಜೋಡಿಸಿದ್ರೆ ವಿತಿನ್ ಯುಗಾದಿ ಹಬ್ಬಕ್ಕೆ ನಮ್ಮ ತಾಲೂಕಿಗೆ ಕೆಂಪೇಗೌಡ ಕಟ್ಟಿರುವಂತಹ ಬೆಂಗಳೂರಿಗೆ ನೀರು ಖಂಡಿತವಾಗಿ ದೊಡ್ಡ ವಿಚಾರ ಏನಲ್ಲ. ಅದು ರೈತ ಸೇರಿದೀವಲ್ಲ, ಭಾಷಣೆ ಮಾಡ್ದು, ಬಂದು ಒಂದು ಬದುಕೆ ಕೊಟ್ಟು, ಲಾಯರ್ಗಳು ಬಂದಿದ್ರು, ಸ್ವಾಮೀಜಿ ಬಂದಿದ್ರು, ಹೇಳಿದ್ರು ಹೋದ್ರು ಪ್ರಶ್ನೆ ಅಲ್ಲ. ಇವತ್ತು ಚರ್ಚೆ ಆಗ್ಬೇಕು. ಯಾಕೆ ಅಂತಂದ್ರೆ ನಮ್ಗೆ ನೀರು ಬೇಕು ಅಂತಂದ್ರೆ ಚರ್ಚೆ ಆಗ್ಬೇಕು. ನೀವು ಸುಮ್ಮನೆ ಬಂದು ಅಲ್ಲೇನೋ ಚಿತ್ರಣ ಮಾಡಿದ್ರು, ಪೆಂಡಲ್ ಹಾಕ್ಸಿದ್ರು, ತುಂಬಿಕೊಂಡು ಹೋದೋ ಪ್ರಶ್ನೆ ಇಲ್ಲ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷ ಬಂದಿದ್ದಾರೆ. ನಾವು ಇವತ್ತು ಒಂದು ಕರೆ ಕೊಡ್ತೀವಿ, ನೀರು ಬರೋವರೆಗೂ ಹೋರಾಟ ಮಾಡಬೇಕು. ಇದೆಲ್ಲ ಹೂ ಅಂತಂದ್ರೆ ಇವತ್ತಿಂದಲೇ ಸ್ಟಾರ್ಟ್ ಆಗ್ಬೇಕು. ಮಾಡಿ ತಾಲೂಕಲ್ಲಿ ಹೇಮಾವತಿ ನೀರು ಇವತ್ತಿಂದಲೇ ಸ್ಟಾರ್ಟ್ ಆಗಬೇಕು. ಅದರಿಂದ ನಾವು ಇವತ್ತು ಕೋಲಾರ ಡಿಸ್ಟಿಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಕೋಳಿ ಚಂದ್ರಶೇಖರ್ ಸಾವಿರಾರು ಟ್ರಾಕ್ಟರ್ಗಳು ಬೆಂಗಳೂರು ಮುಖ್ಯ ಹಾಕಿದ್ರು. ಅವ್ರಿಗೆ ನೀರು ಬಂತು. 80, 1200, 1300, 1400 ಬೋರ್ ಹೋಗಿತ್ತು. ಇವತ್ತು ನಮ್ಮ ತಾಲೂಕಲ್ಲಿ 1200ರಿಂದ 1300 ಅಡಿ ಬೋರ್ ಹೋದ್ರು ನೀರು ಸಿಗ್ತಾ ಇಲ್ಲ. ಇವತ್ತು ಚರ್ಚೆ ಮಾಡೋಣ, ನಮ್ಗೆ ನೀರು ಬೇಕು, ನೀರು ಚರ್ಚೆ ಮಾಡಿ. ಇಲ್ಲ
ಇಲ್ಲಪ್ಪ ಇದು ಇಷ್ಟಿಗೆ ಸಾಕು, ನಮ್ಗೇನು ಅವಕಾಶ ಇಲ್ಲ, ಇದು ಏನೋ ಮುಂದೆ ಹೋಗ್ಬಿಟ್ಟು ವಿಧಾನಸೌಧಕ್ಕೆ ಒಂದು ಲೆಟ್ರ್ ಕೊಡೋಣ, ಲೆಟ್ರ್ ಕೊಟ್ಟರೆ ಇವೆಲ್ಲ ಮಾನ್ಯತೆ ಇರಲ್ಲ. ನಾವು ಹೇಳೋದು ಅಂತಂದರೆ ಈಗ ಪ್ರತಿಯೊಂದು ಊರಲ್ಲೂ 10 20 ಟ್ರಾಕ್ಟರ್ಗಳಿದ್ದಾವೆ. ಇವೆಲ್ಲ ಮನ್ಸ್ಕೊಂಡು ರೈತರ ಮೇಲೆ ಕೇಸ್ ಹಾಕಿ ಏನು ತೊಂದರೆ ಇಲ್ಲ. ನಾವು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ, ಟ್ರಾಕ್ಟ್ರಿ ಮುಖಾಂತರ ಮುಖ್ಯ ಹಾಕೋಣ. ಇದು ಕರೆ ಹೂ ಅಂತ ಅಂದರೆ ಇವತ್ತಿಂದಲೇ ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷ ಮುರಳಿಯವರ ನೇತೃತ್ವದಲ್ಲಿ ಇವತ್ತೇ ಒಂದು ತೀರ್ಮಾನ ಆಗಬೇಕು. ಇನ್ನು ಕೆಲವೇ ದಿವಸದಲ್ಲಿ ಟ್ರಾಕ್ಟ್ರಿ ಮುಖಾಂತರ ವಿಧಾನಸೌಧ ಚಲೋ ಅಂತ ಒಂದು ಕರೆ ಕೊಡಬೇಕು. ಅವತ್ತು ನಮ್ಮ ತಾಲೂಕಿಗೆ ಖಂಡಿತವಾಗಿ ಎಲ್ಲರೂ ಕಾವೇರಿ ಹೇಮಾವತಿ ನೀರು ಎಲ್ಲರೂ ಕುಡಿಬೋದು. ಕೊರತೆ ಆಗಿರೋದನ್ನ ಸರಿ ಮಾಡಲಿಕ್ಕೆ ಸರ್ಕಾರ ಇವತ್ತು ಈ ತೀರ್ಮಾನವನ್ನು ಕೈಗೊಳ್ಳಬೇಕು. ಈ ದಿಕ್ಕಿನಲ್ಲಿ ಏನು ಗೋವಿಂದರಾಜ್ ಅವರು ಮತ್ತು ಬೈರೇಗೌಡರು ಏನೇನು ಕಾರ್ಯಕ್ರಮ ನಿಯೋಜನೆ ಮಾಡಿದರೋ ಅದರ ಪ್ರಕಾರ ಕಾರ್ಯಕ್ರಮವನ್ನು ಮುಂದುವರಿಸಿ ಕರ್ನಾಟಕದ ರೈತರು ನಿಮ್ಮ ಪರ ಇರ್ತಾರೆ. ಈ ಚಳುವಳಿಯನ್ನು ಸರ್ಕಾರದ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಕೇವಲ ಸೀಮಿತ ಜನ ಚಳುವಳಿಯಲ್ಲಿ ಭಾಗವಹಿಸಿದ್ರೆ ಸಾಲದು, ಬೃಹತ್ ಪ್ರಮಾಣದಲ್ಲಿ ರೈತರು ಭಾಗವಹಿಸಬೇಕು. ಯಾಕೆ ಅಂದರೆ ಡೆಮಾಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ನಾವು ಒಂದು ಓಟು ಜಾಸ್ತಿ ಬಂದವನು ಶಾಸನಸಭೆಗೆ ಪಾರ್ಲಿಮೆಂಟಿಗೆ ಹೋಗಕ್ಕೆ ಸಾಧ್ಯತೆ ಇದೆ. ಆದರೆ ನಾವು ಕೂಡ ಬಹುಸಂಖ್ಯಾತರು ಸರ್ಕಾರವನ್ನ ಡಿಮ್ಯಾಂಡ್ ಮಾಡಿದ್ರೆ, ಬಹುಸಂಖ್ಯಾತರು ಮಾತಾಡ್ತಾ ಇದ್ದಾರೆ, ನಾವೇನಾದ್ರು ಇಲ್ಲ ಅಂದ್ರೆ ಮುಂದಿನ ಸಾರಿ ನಮ್ಮನ್ನು ಖಾಲಿ ಕಳಿಸ್ಬಿಡ್ತಾರೆ, ಅಧಿಕಾರದಿಂದ ಇಳಿಸಿ, ಅದಕ್ಕೆ ನಾವು ಜನಪರವಾಗಿ ನಿಲ್ಬೇಕಂತೇಳಿ ಸರ್ಕಾರ ತೀರ್ಮಾನಕ್ಕೆ ಬರಲಿಕ್ಕೆ ಆಗತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಐಡಿದಾಲ ಘಟಕಕ್ಕೆ, ಐಡಿದಾಲ ಘಟಕಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಐಡಿದಾಲ ಘಟಕಕ್ಕೆ ಭಾರತ್ ಮಾತಾ ಕಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.